Hello everyone, welcome to Navras Maths Tutorials. Exercise ಎಲ್ಲ ಮುಗೀತು, ಈಗ ಎಕ್ಸಾಂಪಲ್ಸ್ ಮಾಡೋಣ. ಓಕೆ, ಫಸ್ಟ್ ಒನ್ ಏನು ಕೊಟ್ಟಿದ್ದಾರೆ ನೋಡಿ. ರೈಟ್ ಈಚ್ ಆಫ್ ದ ಫಾಲೋಯಿಂಗ್ ಈಕ್ವೇಶನ್ಸ್ ಇನ್ ದ ಫಾರ್ಮ್ ಆಫ್ ax plus by plus c is equals to 0 and indicate the values of a, b and c in each case ಅಂತ ಕೊಟ್ಟಿದ್ದಾರೆ. ಓಕೆ, ಅದರಲ್ಲಿ ಫಸ್ಟ್ ಒನ್ ಏನು ಕೊಟ್ಟಿದ್ದಾರೆ ನೋಡಿ. 2x plus 3y is equals to 4.37 ಅಂತ ಕೊಟ್ಟಿದ್ದಾರೆ. ಈ ರೀತಿ ಎಕ್ಸರ್ಸೈಸ್ ಅಲ್ಲಿ ಕೂಡ ಮಾಡಿದೀವಲ್ವಾ ಈ ತರ ಪ್ರಾಬ್ಲಮ್ಸ್. ಫಸ್ಟ್ ಜನರಲ್ ಫಾರ್ಮ್ ಅಲ್ಲಿ ಹಾಕೋಬೇಕು. ಜನರಲ್ ಫಾರ್ಮ್ ಅಂದ್ರೆ ಯಾವುದು? ax plus by plus c is equals to 0. ಓಕೆ, ಈಗ ನೋಡಿ 2x plus 3y ಈ ಕಾನ್ಸ್ಟೆಂಟ್ ಈ ಕಡೆ ಕೊಟ್ಟಿದಾರಲ್ವಾ, ಇದನ್ನ ಈಕ್ವಲ್ಸ್ ಈ ಕಡೆ ತಗೊಂಡ್ರೆ ಏನಾಗುತ್ತೆ? ಮೈನಸ್ 4.37 ಇಸ್ ಈಕ್ವಲ್ಸ್ ಟು 0 ಆಯ್ತು. ಈಗ ಈ ಫಾರ್ಮ್ ಅಲ್ಲಿ ಬರ್ಕೊಂಡ್ವಿ. ಈಗ ವ್ಯಾಲ್ಯೂಸ್ ಹೇಳ್ಬೇಕು. ಎ ಇಸ್ ಈಕ್ವಲ್ಸ್ ಟು, ಎ ಅಂದ್ರೆ ಕೋಎಫಿಷಿಯಂಟ್ ಆಫ್ ಎಕ್ಸ್ ಏನಿದೆ 2 ಇದೆ. ಅದೇ ರೀತಿ ಬಿ ಇಸ್ ಈಕ್ವಲ್ಸ್ ಟು ಕೋಎಫಿಷಿಯಂಟ್ ಆಫ್ ವೈ ಏನಿದೆ 3 and c is equals to constant ಏನಿದೆ ಇಲ್ಲಿ minus 4.37 is the answer. ಓಕೆ, ಅದೇ ರೀತಿ ಸೆಕೆಂಡ್ ಒನ್ ನೋಡಿ ಏನ್ ಕೊಟ್ಟಿದ್ದಾರೆ. x minus 4 is equals to root 3y ಅಂತ ಕೊಟ್ಟಿದ್ದಾರೆ. ನಾವು ಫಸ್ಟ್ ಯಾವ ಫಾರ್ಮ್ ಅಲ್ಲಿ ಬರ್ಕೋಬೇಕು? ax plus by plus c is equals to 0 ಈ ಫಾರ್ಮ್ ಅಲ್ಲಿ ಬರ್ಕೋಬೇಕು. ಯಾವ ರೀತಿ ಬರ್ಕೊಳ್ಳೋದು ನೋಡಿ. x ಬರ್ಕೊಂಡ್ವಿ, ಈಗ y ವೇರಿಯೇಬಲ್ ಬರಿಬೇಕಲ್ವಾ. ಈ ರೂಟ್ 3y ಈಕ್ವಲ್ಸ್ ಈ ಕಡೆ ಬಂದ್ರೆ ಏನಾಗುತ್ತೆ? ಮೈನಸ್ ರೂಟ್ 3y ಮೈನಸ್ 4 ಈ ಕಡೆನೇ ಇದೆ ಈಕ್ವಲ್ಸ್ ಟು, ಸೊ ಈಕ್ವಲ್ಸ್ ಟು ಈ ಕಡೆನೇ ಇದೆ ಅಲ್ವಾ, ಸೊ ಇಸ್ ಈಕ್ವಲ್ಸ್ ಟು 0 ಆಯ್ತಲ್ವಾ. ಈ ಫಾರ್ಮ್ ಅಲ್ಲಿ ಈಗ ವ್ಯಾಲ್ಯೂಸ್ ಹೇಳೋಣ. ಎ ಇಸ್ ಈಕ್ವಲ್ಸ್ ಟು ಕೋಎಫಿಷಿಯಂಟ್ ಆಫ್ ಎಕ್ಸ್ ಏನಿದೆ, ಏನು ಇಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. ಓಕೆ, ಬಿ ಇಸ್ ಈಕ್ವಲ್ಸ್ ಟು ಕೋಎಫಿಷಿಯಂಟ್ ಆಫ್ y ಏನಿದೆ ಇಲ್ಲಿ ಮೈನಸ್ ರೂಟ್ 3. ಓಕೆ, ಸಿ ಇಸ್ ಈಕ್ವಲ್ಸ್ ಟು ಕಾನ್ಸ್ಟೆಂಟ್ ಏನಿದೆ ಇಲ್ಲಿ ಮೈನಸ್ 4 ಇಸ್ ದ ಆನ್ಸರ್. ಓಕೆ, ಈಗ ನೆಕ್ಸ್ಟ್ ಒನ್ ನೋಡಿ. ಥರ್ಡ್ ಒನ್ ಏನ್ ಕೊಟ್ಟಿದ್ದಾರೆ? 4 ಇಸ್ ಈಕ್ವಲ್ಸ್ ಟು 5x ಮೈನಸ್ 3y ಅಂತ ಕೊಟ್ಟಿದ್ದಾರೆ. ನಾವು ಈ ಜನರಲ್ ಫಾರ್ಮ್ ಅಲ್ಲಿ ಹಾಕೋಬೇಕು ಫಸ್ಟ್. ಓಕೆ, ನೋಡಿ 5x ಈ ಕಡೆ ಇದೆ, ಈಕ್ವಲ್ಸ್ ಟು ಈ ಕಡೆ ಇದೆ, ಸೊ ಈಕ್ವಲ್ಸ್ ಟು ಈ ಕಡೆ ತಗೊಂಡ್ರೆ ಏನಾಗುತ್ತೆ? ಮೈನಸ್ 5x ಆಯ್ತಲ್ವಾ. ಈಗ ಮೈನಸ್ 3y ಇದೆ, ಇದನ್ನು ಈಕ್ವಲ್ಸ್ ಟು ಈ ಕಡೆ ತಗೊಂಡ್ರೆ ಏನಾಗುತ್ತೆ? ಪ್ಲಸ್ 3y. ಎರಡನ್ನು ಈಕ್ವಲ್ಸ್ ಟು ಈ ಕಡೆ ತಗೊಂಡ್ವಿ. ಆಮೇಲೆ ಕಾನ್ಸ್ಟೆಂಟ್ ಆಲ್ರೆಡಿ ಇಲ್ಲಿ ಇದೆ, ಪ್ಲಸ್ 4 ಇದೆ, ಸೊ ಪ್ಲಸ್ 4 ಇಸ್ ಈಕ್ವಲ್ಸ್ ಟು 0 ಆಯ್ತಲ್ವಾ. ಈ ಫಾರ್ಮ್ ಅಲ್ಲಿ ಬರ್ಕೊಂಡ್ವಿ. ಈಗ ವ್ಯಾಲ್ಯೂಸ್ ಎ ಇಸ್ ಈಕ್ವಲ್ಸ್ ಟು ಕೋಎಫಿಷಿಯಂಟ್ ಆಫ್ ಎಕ್ಸ್ ಏನಿದೆ ಮೈನಸ್ 5. ಬಿ ಇಸ್ ಈಕ್ವಲ್ಸ್ ಟು, ಬಿ ಅಂದ್ರೆ ಕೋಎಫಿಷಿಯಂಟ್ ಆಫ್ y ಏನಿದೆ ಪ್ಲಸ್ 3, ಸೊ ಓನ್ಲಿ 3 ಅಂತ ಬರೀ. ಈಗ ಸಿ ಇಸ್ ಈಕ್ವಲ್ಸ್ ಟು ಕಾನ್ಸ್ಟೆಂಟ್ ಏನಿದೆ 4. ದಿಸ್ ಇಸ್ ದ ಆನ್ಸರ್. ಓಕೆ, ಈಗ ಫೋರ್ತ್ ಒನ್ ನೋಡಿ ಏನ್ ಕೊಟ್ಟಿದ್ದಾರೆ. 2x ಇಸ್ ಈಕ್ವಲ್ಸ್ ಟು y ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕಾನ್ಸ್ಟೆಂಟ್ ಕೊಟ್ಟಿಲ್ಲ, ಸೊ ಫಸ್ಟ್ ನಾವು ಈ ಫಾರ್ಮ್ ಅಲ್ಲಿ ಬರ್ಕೊಳ್ಳೋಣ. ax ಪ್ಲಸ್ by ಪ್ಲಸ್ c ಇಸ್ ಈಕ್ವಲ್ಸ್ ಟು 0. ಸೊ ನೋಡಿ ಯಾವ ರೀತಿ ಬರ್ಕೊ. 2x ಈ y ಈಕ್ವಲ್ಸ್ ಟು ಕಡೆ ತಗೊಂಡ್ರೆ ಮೈನಸ್ ಆಯ್ತು. ಕಾನ್ಸ್ಟೆಂಟ್ ಕೊಟ್ಟಿಲ್ಲ, ಇಲ್ಲಿ ಕೊಟ್ಟಿಲ್ಲ ಅಂದ್ರೆ ನಾವೇನ್ ಮಾಡ್ಕೋಬೇಕು? 0 ಅಂತ ಬರ್ಕೋಬೇಕು. ಇಸ್ ಈಕ್ವಲ್ಸ್ ಟು 0 ಆಯ್ತಲ್ವಾ. ಈ ಫಾರ್ಮ್ ಅಲ್ಲಿ ಈಗ ನಾವು ವ್ಯಾಲ್ಯೂಸ್ ಹೇಳ್ಬೋದು. ಎ ಇಸ್ ಈಕ್ವಲ್ಸ್ ಟು ಕೋಎಫಿಷಿಯಂಟ್ ಆಫ್ ಎಕ್ಸ್ ಏನಿದೆ 2. ಬಿ ಇಸ್ ಈಕ್ವಲ್ಸ್ ಟು ಕೋಎಫಿಷಿಯಂಟ್ ಆಫ್ y ಏನಿದೆ, ಏನು ಇಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. ಇಲ್ಲಿ ಮೈನಸ್ ಸೈನ್ ಇರೋದ್ರಿಂದ ಮೈನಸ್ 1. ಅದೇ ರೀತಿ ಕಾನ್ಸ್ಟೆಂಟ್ ಏನಿದೆ ಇಲ್ಲಿ 0, ಸೊ 0 ಇಸ್ ದ ಆನ್ಸರ್. ಓಕೆ, ಈಗ ನೆಕ್ಸ್ಟ್ ಒನ್ ನೋಡಿ. ಸೆಕೆಂಡ್ ಒನ್ ಏನ್ ಕೊಟ್ಟಿದ್ದಾರೆ? ರೈಟ್ ಈಚ್ ಆಫ್ ದ ಫಾಲೋಯಿಂಗ್ ಆಸ್ ಅನ್ ಈಕ್ವೇಶನ್ ಇನ್ 2 ವೇರಿಯೇಬಲ್ಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಈಕ್ವೇಶನ್ಸ್ ಕೊಟ್ಟಿದ್ದಾರೆ, ಅವನ್ನ ಈ ರೀತಿ ಈಕ್ವೇಶನ್ ಇನ್ 2 ವೇರಿಯೇಬಲ್ಸ್ ಬರ್ಕೋಬೇಕು. ಜನರಲ್ ಫಾರ್ಮ್ ಏನಿದೆ ನೋಡಿ. ax plus by plus c is equals to 0. ಇದು ಜನರಲ್ ಫಾರ್ಮ್ ಆಫ್ ಈಕ್ವೇಶನ್ ಇನ್ 2 ವೇರಿಯೇಬಲ್ಸ್. ಸೊ ನೋಡಿ ಯಾವ ರೀತಿ ಬರ್ಕೋಬೇಕು. ಇಲ್ಲಿ ಎಕ್ಸ್ ವೇರಿಯೇಬಲ್ ಒಂದೇ ಇದೆ, ವೈ ವೇರಿಯೇಬಲ್ ಇಲ್ಲ. ಸೊ ನಾವು ಅಂತ ಟೈಮಲ್ಲಿ ಏನ್ ಮಾಡ್ಕೋಬೇಕು?
0 ಅಂತ ತಗೋಬೇಕು. 0 ಇಂಟು ವೈ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ 0ನೇ ಆಗುತ್ತಲ್ವಾ. ಆದ್ರೆ ನಮಗೆ ಈ ಜನರಲ್ ಫಾರ್ಮ್ ಅಲ್ಲಿ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಬರೀಲೇಬೇಕು. ಈಗ ಈ -5 ನ ಈಕ್ವಲ್ಸ್ ಈ ಕಡೆ ತಗೊಂಡ್ರೆ ಏನಾಗುತ್ತೆ, +5 ಆಯ್ತು. ಇಸ್ ಈಕ್ವಲ್ಸ್ ಟು 0 ಇಸ್ ದ ಆನ್ಸರ್. ಅಂಡರ್ಸ್ಟ್ಯಾಂಡ್ ಆಯ್ತಲ್ವಾ. ಎಲ್ಲವೂ ಇದೇ ಫಾರ್ಮ್ ಅಲ್ಲಿ ಬರಿಬೇಕು. ನೋಡಿ y ಇಸ್ ಸೆಕೆಂಡ್ ಒನ್ ಏನ್ ಕೊಟ್ಟಿದ್ದಾರೆ, y ಇಸ್ ಈಕ್ವಲ್ಸ್ ಟು 2 ಅಂತ ಕೊಟ್ಟಿದ್ದಾರೆ. ಇಲ್ಲಿ x ವೇರಿಯೇಬಲ್ ಕೊಟ್ಟಿಲ್ಲ. ಸೊ ಇಲ್ಲಿ ನಾವೇನ್ ತಗೊಳ್ಳೋಣ, 0 ಇಂಟು ಎಕ್ಸ್ ಪ್ಲಸ್ ವೈ ಇದೆ. ಸೊ ವೈ ಹಾಗೆ ಬರ್ಕೊಳ್ಳೋಣ. ಈಗ ನೋಡಿ 2 ಈಕ್ವಲ್ಸ್ ಟು ಈ ಕಡೆ ಇದೆ, 2 ಈಕ್ವಲ್ಸ್ ಆ ಕಡೆ ತಗೊಂಡ್ರೆ ಏನಾಗುತ್ತೆ, -2 ಇಸ್ ಈಕ್ವಲ್ಸ್ ಟು 0 ಆಯ್ತಲ್ವಾ ಸ್ಟ್ಯಾಂಡರ್ಡ್ ಫಾರ್ಮ್. ಈಗ ಥರ್ಡ್ ಒನ್ ನೋಡಿ ಏನ್ ಕೊಟ್ಟಿದ್ದಾರೆ, 2x ಇಸ್ ಈಕ್ವಲ್ಸ್ ಟು 3 ಅಂತ ಕೊಟ್ಟಿದ್ದಾರೆ. ಇಲ್ಲಿ y ವೇರಿಯೇಬಲ್ ಕೊಟ್ಟಿಲ್ಲ. ಇಲ್ಲಿನೂ ಅದೇ ರೀತಿ ಮಾಡೋಣ. ನೋಡಿ 2x ಕೊಟ್ಟಿದ್ದಾರೆ ಪ್ಲಸ್ y ವೇರಿಯೇಬಲ್ ಕೊಟ್ಟಿಲ್ಲ, ನಾವೇನ್ ಬರ್ಕೋಬೇಕು, 0 y ಅಂತ ಬರ್ಕೋಬೇಕು. ಈಗ 3 ನ ಈಕ್ವಲ್ಸ್ ಆ ಕಡೆ ತಗೊಂಡ್ರೆ ಏನಾಗುತ್ತೆ, -3 ಆಯ್ತು. ಸೊ -3 ಇಸ್ ಈಕ್ವಲ್ಸ್ ಟು 0 ಇಸ್ ದ ಆನ್ಸರ್. ಈಗ ಫೋರ್ತ್ ಒನ್ ನೋಡಿ ಏನ್ ಕೊಟ್ಟಿದ್ದಾರೆ, 5y ಇಸ್ ಈಕ್ವಲ್ಸ್ ಟು 2 ಅಂತ ಕೊಟ್ಟಿದ್ದಾರೆ. ಇಲ್ಲಿನೂ ಅಷ್ಟೇ ಎಕ್ಸ್ ವೇರಿಯೇಬಲ್ ಕೊಟ್ಟಿಲ್ಲ. ಸೊ ನಾವೇನ್ ಮಾಡ್ಕೋಬೇಕು, 0 ಅಂತ ಬರ್ಕೋಬೇಕು. 0x ಪ್ಲಸ್ 5y ಹಾಗೆ ಬರ್ಕೊಳ್ಳೋಣ. ಈ 2 ನ ಈಕ್ವಲ್ಸ್ ಆ ಕಡೆ ತಗೊಂಡ್ರೆ ಏನಾಗುತ್ತೆ, -2 ಆಯ್ತು. ಇಸ್ ಈಕ್ವಲ್ಸ್ ಟು 0 ಇಸ್ ದ ಆನ್ಸರ್. ನೋಡಿ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಆಯ್ತಲ್ವಾ. ಈಗ ನೆಕ್ಸ್ಟ್ ಒನ್ ಮಾಡಿ. ನೋಡಿ ಥರ್ಡ್ ಒನ್ ಏನ್ ಕೊಟ್ಟಿದ್ದಾರೆ, ಫೈಂಡ್ 4 ಡಿಫರೆಂಟ್ ಸೊಲ್ಯೂಷನ್ಸ್ ಆಫ್ ದ ಈಕ್ವೇಶನ್ ಅಂತ ಕೊಟ್ಟಿದ್ದಾರೆ. ಈಕ್ವೇಶನ್ x ಪ್ಲಸ್ 2y ಇಸ್ ಈಕ್ವಲ್ಸ್ ಟು 6 ಅಂತ ಕೊಟ್ಟಿದ್ದಾರೆ. ಓಕೆ, ಈ ರೀತಿ ಬಾಕ್ಸ್ ಮಾಡ್ಕೊಳ್ಳೋಣ, ಈಸಿ ಆಗುತ್ತೆ. xy ಅಂತ ಈಗ x ಒಂದು ವ್ಯಾಲ್ಯೂ ತಗೊಂಡ್ರೆ ನಾವು y ವ್ಯಾಲ್ಯೂ ಬರುತ್ತೆ. ಅದನ್ನೇ ಅವ್ರು ಕೇಳಿದ್ರು, 4 ಡಿಫರೆಂಟ್ ಸೊಲ್ಯೂಷನ್ಸ್ ಅಂತ. ಓಕೆ, ಈಗ ಮಾಡೋಣ. x ಗೆ ವ್ಯಾಲ್ಯೂ 0, 2, 4, 6 ತಗೋಣ. ಓಕೆ, ಈಗ ನೋಡಿ x ಪ್ಲೇಸ್ ಅಲ್ಲಿ 0 ಹಾಕೋಣ. ನೋಡಿ 0 ಪ್ಲಸ್ 2y ಇಸ್ ಈಕ್ವಲ್ಸ್ ಟು 6 ಆಯ್ತು. ಸೊ 2y ಇಸ್ ಈಕ್ವಲ್ಸ್ ಟು 6 ಅಂದ್ರೆ y ಇಸ್ ಈಕ್ವಲ್ಸ್ ಟು 6. ಈ 2 ಈ ಕಡೆ ಬಂದ್ರೆ ಈಕ್ವಲ್ಸ್, ಈ ಕಡೆ ಬಂದ್ರೆ ಡಿವೈಡ್ ಆಗುತ್ತೆ. ನೋಡಿ ಕ್ಯಾನ್ಸಲ್ ಆಗಿ ಏನ್ ಬಂತು, y ಇಸ್ ಈಕ್ವಲ್ಸ್ ಟು 3 ಬಂತು ಅಲ್ವಾ. ಅದನ್ನೇ ಇಲ್ಲಿ ಬರೆಯೋಣ. ಅದೇ ರೀತಿ ವೆನ್ x ಇಸ್ ಈಕ್ವಲ್ಸ್ ಟು 2, ನೋಡಿ 2 ಪ್ಲಸ್ x ಪ್ಲಸ್ ಅಲ್ಲಿ 2 ಹಾಕಿದ್ವಿ, 2y ಇಸ್ ಈಕ್ವಲ್ಸ್ ಟು 6. 2y ಇಸ್ ಈಕ್ವಲ್ಸ್ ಟು 6. ಈ 2 ನ ಈಕ್ವಲ್ಸ್ ಟು ಈ ಕಡೆ ತಂದ್ರೆ -2 ಆಗುತ್ತೆ. ಓಕೆ, 6 - 2 4 ಆಯ್ತು. ಈಗ 2y ಇಸ್ ಈಕ್ವಲ್ಸ್ ಟು 4 ಆಯ್ತು. y ಇಸ್ ಈಕ್ವಲ್ಸ್ ಟು 4 ಅಪಾನ್ ಈ 2 ಈ ಕಡೆ ಈಕ್ವಲ್ಸ್ ಈ ಕಡೆ ಬಂದ್ರೆ ಡಿವೈಡ್ ಆಗುತ್ತೆ. ನೋಡಿ ಕ್ಯಾನ್ಸಲ್ ಆಯ್ತು. y ಇಸ್ ಈಕ್ವಲ್ಸ್ ಟು 2 ಬಂತು. ಸೊ ನೋಡಿ x ಇಸ್ ಈಕ್ವಲ್ಸ್ ಟು 2 ತಗೊಂಡಾಗ y ನು 2 ನೇ ಬಂತು. ಈಗ ವೆನ್ x ಇಸ್ ಈಕ್ವಲ್ಸ್ ಟು 4 ಮಾಡೋಣ. ಸೊ x ಪ್ಲೇಸ್ ಅಲ್ಲಿ 4 ಹಾಕೋಣ, ಪ್ಲಸ್ 2y ಇಸ್ ಈಕ್ವಲ್ಸ್ ಟು 6. ಈಗ 2y ಇಸ್ ಈಕ್ವಲ್ಸ್ ಟು 6. ಈ 4 ಈಕ್ವಲ್ಸ್ ಈ ಕಡೆ ಬಂದ್ರೆ ಮೈನಸ್ ಆಗುತ್ತೆ. 6 - 4 ಇಸ್ ಈಕ್ವಲ್ಸ್ ಟು 2 ಆಯ್ತು. ನೋಡಿ 2y ಇಸ್ ಈಕ್ವಲ್ಸ್ ಟು 2 ಆಯ್ತಲ್ವಾ. ಸೊ y ಇಸ್ ಈಕ್ವಲ್ಸ್ ಟು 2. ಈ 2 ಈಕ್ವಲ್ಸ್ ಈ ಕಡೆ ಬಂದ್ರೆ ಡಿವೈಡ್ ಆಗುತ್ತೆ. ನೋಡಿ 2 ಅಪಾನ್ 2 ಅಂದ್ರೆ ಕ್ಯಾನ್ಸಲ್ ಆದ್ರೆ ಏನ್ ಬರುತ್ತೆ, ಓನ್ಲಿ 1 ಬಂತು. ಅಂದ್ರೆ y ಇಸ್ ಈಕ್ವಲ್ಸ್ ಟು 1 ಇಲ್ಲಿ ಬರೆಯೋಣ, 1 ಆಯ್ತು. ಈಗ ವೆನ್ x ಇಸ್ ಈಕ್ವಲ್ಸ್ ಟು 6, ಈಗ x ಪ್ಲಸ್ ಅಲ್ಲಿ 6 ಹಾಕೋಣ. 6 ಪ್ಲಸ್ 2y ಇಸ್ ಈಕ್ವಲ್ಸ್ ಟು 6. ಈಗ 2y ಇಸ್ ಈಕ್ವಲ್ಸ್ ಟು 6. ಈ 6 ನ ಈಕ್ವಲ್ಸ್ ಟು ಕಡೆ ಕಳಿಸಿದ್ರೆ -6 ಆಯ್ತು. 6 - 6 0 ಆಯ್ತು. ನೋಡಿ 2y ಇಸ್ ಈಕ್ವಲ್ಸ್ ಟು 0 ಆಯ್ತಲ್ವಾ. ಸೊ y ಇಸ್ ಈಕ್ವಲ್ಸ್ ಟು 0 ಅಪಾನ್ ಈ 2 ಈಕ್ವಲ್ಸ್ ಟು ಕಡೆ ಬಂದ್ರೆ ಡಿವೈಡ್ ಆಯ್ತು.
ನೋಡಿ ಎನಿ ನಂಬರ್ ಡಿವೈಡೆಡ್ ಬೈ 0 ಇಸ್ ಈಕ್ವಲ್ಸ್ ಟು 0 ಅಂದ್ರೆ ಇಲ್ಲಿ 0 ಬಂತು ಅಲ್ವಾ. ಈಗ ಬರೆಯೋಣ, ಯಾವ ರೀತಿ ಬರಿಬೇಕು ನೋಡಿ. ಫಸ್ಟ್ ಎಕ್ಸ್ ಬರಿಬೇಕು ಯಾವಾಗ್ಲೂ 0 0 ಇದ್ದಾಗ ಎಷ್ಟು ಬಂತು, y ವ್ಯಾಲ್ಯೂ 3 ಬಂತು. ಎಕ್ಸ್ ವ್ಯಾಲ್ಯೂ 2 ಇದ್ದಾಗ y ವ್ಯಾಲ್ಯೂ 2ನೇ ಬಂತು. ಎಕ್ಸ್ ವ್ಯಾಲ್ಯೂ 4 ಇದ್ದಾಗ y ವ್ಯಾಲ್ಯೂ 1 ಬಂತು. ಎಕ್ಸ್ ವ್ಯಾಲ್ಯೂ 6 ಇದ್ದಾಗ y ವ್ಯಾಲ್ಯೂ 0 ಬಂತು. ಇಸ್ ದ ಆನ್ಸರ್. ಓಕೆ, ಅಂಡರ್ಸ್ಟ್ಯಾಂಡ್. ಈಗ ನೆಕ್ಸ್ಟ್ ಒನ್ ಮಾಡೋಣ. ನೋಡಿ ಫೋರ್ತ್ ಒನ್ ಏನ್ ಕೊಟ್ಟಿದ್ದಾರೆ, ಫೈಂಡ್ 2 ಸೊಲ್ಯೂಷನ್ಸ್ ಫಾರ್ ಈಚ್ ಆಫ್ ದ ಫಾಲೋಯಿಂಗ್ ಈಕ್ವೇಶನ್ಸ್ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಫಸ್ಟ್ ಒನ್ ಏನ್ ಕೊಟ್ಟಿದ್ದಾರೆ, 4x + 3y ಇಸ್ ಈಕ್ವಲ್ಸ್ ಟು 12 ಅಂತ ಕೊಟ್ಟಿದ್ದಾರೆ. ಇದಕ್ಕೂ ಮುಂಚೆ 4 ಸೊಲ್ಯೂಷನ್ಸ್ ಕೇಳಿದ್ರು, ಅದನ್ನು ಮಾಡಿದ್ವಿ. ಈಗ 2 ಸೊಲ್ಯೂಷನ್ಸ್ ಕೇಳಿದ್ದಾರೆ, ಓನ್ಲಿ 2. ಫಸ್ಟ್ ನಾವು ಇಲ್ಲಿ ಬಾಕ್ಸ್ ಮಾಡ್ಕೊಂಡ್ಬಿಡೋಣ. ಈ ರೀತಿ ಬಾಕ್ಸ್ ಮಾಡ್ಕೊಂಡ್ಬಿಟ್ರೆ ನಮ್ಗೆ ಈಸಿ ಆಗುತ್ತೆ. ಓನ್ಲಿ 2 ಸೊಲ್ಯೂಷನ್ಸ್ ಕೇಳಿದಾರಲ್ವಾ, 2 ಬಾಕ್ಸಸ್ ಮಾಡ್ಕೊಂಡಿದ್ದಾರೆ. ಓಕೆ, ಈಗ ನಾವು ಎಕ್ಸ್ ವ್ಯಾಲ್ಯೂ ಏನಾದ್ರೂ ತಗೋಬೇಕು, ಅವಾಗ ವೈ ವ್ಯಾಲ್ಯೂ ಬರುತ್ತೆ. ಓಕೆ, ಯಾವಾಗ್ಲೂ ನಾವು ಫಸ್ಟ್ 0 ತಗೊಳ್ಬೇಕು. 0 ತಗೊಂಡ್ರೆ ಈಸಿ ಆಗುತ್ತೆ. ಓಕೆ, ಈಗ ಎಕ್ಸ್ ಪ್ಲೇಸ್ ಅಲ್ಲಿ 0 ಪ್ಲಸ್ 3y ಇಸ್ ಈಕ್ವಲ್ಸ್ ಟು 12. 4 ಇಂಟು 0 ಮಾಡಿದ್ರೆ 0ನೇ ಬಂತು. ಸೊ 0 ಪ್ಲಸ್ 3y ಇಸ್ ಈಕ್ವಲ್ಸ್ ಟು 12 ಅಂದ್ರೆ 3y ಇಸ್ ಈಕ್ವಲ್ಸ್ ಟು 12 ಅಂತ. y ಇಸ್ ಈಕ್ವಲ್ಸ್ ಟು ಏನಾಗುತ್ತೆ 12. ಈ 3 ಈಕ್ವಲ್ಸ್ ಈ ಕಡೆ ಬಂದ್ರೆ ಡಿವೈಡ್ ಆಗುತ್ತೆ, ಕ್ಯಾನ್ಸಲ್ ಆಯ್ತು ನೋಡಿ. 3 1 ಜಾ 3 4 ಜಾ. ಸೊ y ಇಸ್ ಈಕ್ವಲ್ಸ್ ಟು 4 ಬಂತು. ಸೊ ಇಲ್ಲಿ ಬರೆಯೋಣ. ಓಕೆ, ಈಗ y ಇಸ್ ಈಕ್ವಲ್ಸ್ ಟು 0 ತಗೊಳ್ಳೋಣ. ಓಕೆ, ಹೆಂಗಾದ್ರೂ ತಗೋಬಹುದು. ಓಕೆ, ಈಗ y ಪ್ಲೇಸ್ ಅಲ್ಲಿ 0 ಹಾಕೋಣ. 4x ಪ್ಲಸ್ 3 ಇಂಟು y ಪ್ಲೇಸ್ ಅಲ್ಲಿ 0 ಹಾಕಿದ್ರೆ ಇಸ್ ಈಕ್ವಲ್ಸ್ ಟು 12 ಆಗುತ್ತೆ. ಓಕೆ, ಈಗ ನೋಡಿ 4x ಪ್ಲಸ್ 3 ಇಂಟು 0 ಅಂದ್ರೆ 0 ಬಂತು. ಸೊ 4x ಇಸ್ ಈಕ್ವಲ್ಸ್ ಟು ಡೈರೆಕ್ಟ್ 12 ಹಾಕ್ಬಿಡೋಣ. ಸೊ x ಇಸ್ ಈಕ್ವಲ್ಸ್ ಟು 12. ಈ 4 ಈಕ್ವಲ್ಸ್ ಟು ಈ ಕಡೆ ಬಂದ್ರೆ ಡಿವೈಡ್ ಆಗುತ್ತೆ. ಓಕೆ, 4 1 ಜಾ 4 3 ಜಾ ಕ್ಯಾನ್ಸಲ್ ಆಯ್ತು. x ಇಸ್ ಈಕ್ವಲ್ಸ್ ಏನ್ ಬಂತು 3 ಬಂತು. ನೋಡಿ ಈ ರೀತಿ ಮಾಡ್ಬೇಕು. ಓಕೆ, ಈಗ ನೆಕ್ಸ್ಟ್ ಒನ್ ಮಾಡಿ. ನೋಡಿ ಸೆಕೆಂಡ್ ಒನ್ ಏನ್ ಕೊಟ್ಟಿದ್ದಾರೆ, 2x ಪ್ಲಸ್ 5y ಇಸ್ ಈಕ್ವಲ್ಸ್ ಟು 0 ಅಂತ ಕೊಟ್ಟಿದ್ದಾರೆ. ಇಲ್ಲಿನೂ ಅಷ್ಟೇ ಫಸ್ಟ್ ಬಾಕ್ಸ್ ಮಾಡ್ಕೊಂಡ್ಬಿಡೋಣ. ಇಲ್ಲಿನೂ ಫಸ್ಟ್ x ಇಸ್ ಈಕ್ವಲ್ಸ್ ಟು 0 ತಗೋಣ. ಓಕೆ, ನೋಡಿ ಎಕ್ಸ್ ಪ್ಲೇಸ್ ಅಲ್ಲಿ 0 ಹಾಕೋಣ. ಪ್ಲಸ್ 5y ಇಸ್ ಈಕ್ವಲ್ಸ್ ಟು 0. 2 ಇಂಟು 0 ಅಂದ್ರೆ 0 ಆಯ್ತು. ನೋಡಿ 5y ಇಸ್ ಈಕ್ವಲ್ಸ್ ಟು 0 ಅಂದ್ರೆ ನೋಡಿ 5y ಇಸ್ ಈಕ್ವಲ್ಸ್ ಟು 0 ಆಯ್ತಲ್ವಾ. ಸೊ y ಇಸ್ ಈಕ್ವಲ್ಸ್ ಟು 0. ಈ 5 ಈಕ್ವಲ್ಸ್ ಟು ಈ ಕಡೆ ಬಂದ್ರೆ ಅಪಾನ್ ಆಯ್ತು, ಡಿವೈಡೆಡ್ ಬೈ 5 ಆಯ್ತು. ಸೊ ಎನಿ ನಂಬರ್ ಡಿವೈಡೆಡ್ ಬೈ 0 ಇಸ್ ಈಕ್ವಲ್ಸ್ ಟು 0. ಓಕೆ, ಸೊ ನಮ್ಗೆ ಇಲ್ಲಿ x 0 ತಗೊಂಡ್ರೆ y ನು 0 ಬಂತು ಅಲ್ವಾ. ಈಗ ನೆಕ್ಸ್ಟ್ ಮತ್ತೆ ನಾವು y ಇಸ್ ಈಕ್ವಲ್ಸ್ ಟು 0 ತಗೊಂಡ್ರೆ x ಇಸ್ ಈಕ್ವಲ್ಸ್ ಟು 0ನೇ ಬರುತ್ತೆ ಅಲ್ವಾ. ಇಲ್ಲಿ ಇಂಟು 0 ಮಾಡಿದ್ರೆ ಸೇಮ್ ಹಂಗೆ ಬರುತ್ತಲ್ವಾ. ಸೊ ಈಗ y ಇಸ್ ಈಕ್ವಲ್ಸ್ ಟು 2 ತಗೊಳ್ಳೋಣ. ಓಕೆ, y ಪ್ಲೇಸ್ ಅಲ್ಲಿ 2 ಹಾಕೋಣ. 2x ಪ್ಲಸ್ 5 ಇಂಟು 2 ಇಸ್ ಈಕ್ವಲ್ಸ್ ಟು 0. 2x ಪ್ಲಸ್ 5 2 ಜಾ 10 ಇಸ್ ಈಕ್ವಲ್ಸ್ ಟು 0. ಈಗ 2x ಈ 10 ನ ಈಕ್ವಲ್ಸ್ ಟು ಈ ಕಡೆ ಕಳ್ಸಿದ್ರೆ ಏನಾಗುತ್ತೆ -10 ಅಲ್ವಾ. ಸೊ x ಇಸ್ ಈಕ್ವಲ್ಸ್ ಟು -10. ಈ 2 ಈಕ್ವಲ್ಸ್ ಟು ಈ ಕಡೆ ಬಂದ್ರೆ ಡಿವೈಡ್ ಆಯ್ತು. ನೋಡಿ ಕ್ಯಾನ್ಸಲ್ ಆಗತ್ತೆ. 2 1 ಜಾ 2 5 ಜಾ. ಸೊ ಏನ್ ಬಂತು x ಇಸ್ ಈಕ್ವಲ್ಸ್ ಟು
ಇಲ್ಲಿ -5 ಬಂತು ಅಲ್ವಾ. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು -5 ಅಂತ ಹೇಳ್ಬೋದು. ಇಲ್ಲಿ ಬರೆಯೋಣ. ಓಕೆ, ಇಲ್ಲಿ ಬರಿಬೇಕು. ಇದಕ್ಕೂ ಮುಂಚೆ ನಾನು ಬರ್ದಿಲ್ಲ. ಫಸ್ಟ್ ಈ ರೀತಿ ಬರಿಬೇಕು. ಫಸ್ಟ್ ಎಕ್ಸ್ ಬರಿಬೇಕು. ಎಕ್ಸ್ 0 ಇದ್ದಾಗ y 0, ಇನ್ನೊಂದು ಎಕ್ಸ್ -5 ಇದ್ದಾಗ y 2 ಬಂತು. ದಿಸ್ ಇಸ್ ದ ಆನ್ಸರ್. ಈ ರೀತಿ ಬರಿಬೇಕು. ಓಕೆ, ಈಗ ನೆಕ್ಸ್ಟ್ ಒನ್ ನೋಡಿ. ಥರ್ಡ್ ಒನ್ ಏನ್ ಕೊಟ್ಟಿದ್ದಾರೆ? 3y + 4 = 0 ಅಂತ ಕೊಟ್ಟಿದ್ದಾರೆ. ಏನಪ್ಪ ಇಲ್ಲಿ ಎಕ್ಸ್ ವೇರಿಯೇಬಲ್ ಕೊಟ್ಟಿಲ್ಲ ಅಂತ? ಯಾಕಂದ್ರೆ ಎಲ್ಲ 2 ವೇರಿಯೇಬಲ್ಸ್ ಇದ್ವಲ್ವಾ, ನಾವು ಫೈಂಡ್ ಔಟ್ ಮಾಡಕ್ಕೆ ಈಸಿ ಆಗ್ತಿತ್ತು. ಇಲ್ಲಿ ನೋಡಿ, ಎಕ್ಸ್ ವೇರಿಯೇಬಲ್ ಕೊಟ್ಟಿಲ್ಲ. ಈ ರೀತಿ ಇದ್ದಾಗ ಯಾವ ರೀತಿ ಫೈಂಡ್ ಔಟ್ ಮಾಡ್ಬೇಕು ನೋಡೋಣವಾ. ಫಸ್ಟ್ ಈ ರೀತಿ ಬಾಕ್ಸ್ ಮಾಡ್ಕೊಂಡ್ಬಿಡೋಣ. ಇಲ್ಲಿ ಫಸ್ಟ್ ನಾವು ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಹಾಕೊಳ್ಳೋಣ. ಸ್ಟ್ಯಾಂಡರ್ಡ್ ಫಾರ್ಮ್ ಅಂದ್ರೆ ಎಕ್ಸ್ ವೇರಿಯೇಬಲ್ ಇರ್ಲೇಬೇಕಲ್ವಾ. ಸೊ ನಾವು ಏನು ಇಲ್ಲ ಅಂದ್ರೆ ನಾವೇನ್ ಬರ್ಕೋಬೇಕು? 0 x ಹಾಕೋಬೇಕು. ಓಕೆ, ಪ್ಲಸ್ 3y + 4 = 0. ಈ ರೀತಿ ಹಾಕೋಬೇಕು. ಓಕೆ, ಈಗ ನಾವು ಎಕ್ಸ್ ವ್ಯಾಲ್ಯೂ ತಗೊಳ್ಳೋಣ. ಏನ್ ತಗೋಬಹುದು ನೋಡಿ? x = 1 ತಗೊಳ್ಳೋಣ. ಓಕೆ, ಈಗ ಎಕ್ಸ್ ಪ್ಲೇಸ್ ಅಲ್ಲಿ 1 ಹಾಕೋಣ. ಪ್ಲಸ್ 3y + 4 = 0. ನೋಡಿ, 0 × 1 ಅಂದ್ರೆ 0ನೇ ಬಂತು. ಸೊ 3y + 4 = 0. 3y = ಈ 4 ನ ಈಕ್ವಲ್ಸ್ ಈ ಕಡೆ ಕಳಿಸಿದ್ರೆ -4 ಆಯ್ತು. y = -4. ಈ 3 ಈಕ್ವಲ್ಸ್ ಈ ಕಡೆ ಬಂದಾಗ ಡಿವೈಡ್ ಆಗುತ್ತೆ ಅಲ್ವಾ. ಸೊ ಇಲ್ಲಿ ಬರೆಯೋಣ -4/3 ಅಲ್ವಾ. ಈಗ when x = ಈಗ ನೋಡಿ, ಎಕ್ಸ್ ಪ್ಲೇಸ್ ಅಲ್ಲಿ ನೀವು 0 ಹಾಕಿದ್ರು ಇದೇ ಬರ್ತಾ ಇತ್ತು. ಯಾಕಂದ್ರೆ ಇಲ್ಲಿ 0ನೇ ಇದೆ. ಎಕ್ಸ್ ಪ್ಲೇಸ್ ಅಲ್ಲಿ ನೀವು ಏನೇ ಹಾಕಿದ್ರು ಮಲ್ಟಿಪ್ಲೈ ಬೈ 0 ಆಗುತ್ತೆ, ನಮ್ಗೆ ಇದೇ ಬರುತ್ತೆ. ಸೊ ಏನು ಮಾಡಕ್ಕಾಗಲ್ಲ. ನಾವು ಈಗ ಅಗೇನ್ 2 ತಗೋಣ. ನೋಡಿ, 2 × 0 ಮಾಡಿದ್ರು ನಮ್ಗೆ 0ನೇ ಬರುತ್ತೆ. ಹಾಕೋಣ, ಎಕ್ಸ್ ಪ್ಲೇಸ್ ಅಲ್ಲಿ 2 ಹಾಕೋಣ. ಪ್ಲಸ್ 3y + 4 = 0. ನೋಡಿ, 0 × 2 0, ಪ್ಲಸ್ 3y + 4 = 0. 3y = ಈ 4 ಈಕ್ವಲ್ಸ್ ಈ ಕಡೆ ಹೋದ್ರೆ -4 ಆಯ್ತು. ಸೊ y = -4. ಈ 3 ಈಕ್ವಲ್ಸ್ ಈ ಕಡೆ ಬಂದ್ರೆ ಡಿವೈಡ್ ಆಗುತ್ತೆ ಅಲ್ವಾ. ಸೊ ಇಲ್ಲಿನೂ ನಮ್ಗೆ ಏನ್ ಬಂತು? -4/3 ಬಂತು. ನಾವು ಫೈನಲ್ ಆನ್ಸರ್ ಹೆಂಗ್ ಬರಿಬೇಕು? ಫಸ್ಟ್ ಒನ್ ಬರ್ದಿಲ್ಲ ನಾನು, ಬರೀರಿ. ಓಕೆ, ನೋಡಿ, ಎಕ್ಸ್ ಪ್ಲೇಸ್ ಅಲ್ಲಿ 1 ತಗೊಂಡಾಗ y ಪ್ಲೇಸ್ ಏನ್ ಬಂತು? -4/3 ಬಂತು. ಅದೇ ರೀತಿ ಎಕ್ಸ್ ಪ್ಲೇಸ್ ಅಲ್ಲಿ 2 ತಗೊಂಡಾಗ ನಮ್ಗೆ y ಪ್ಲೇಸ್ ಅಲ್ಲಿ -4/3 ಬಂತು. ಓಕೆ, ದಿಸ್ ಇಸ್ ದ ಆನ್ಸರ್. ಈಗ ಎಲ್ಲ ಎಕ್ಸಸೈಸ್ ಮುಗೀತು, ಎಕ್ಸಾಂಪಲ್ಸ್ ಮುಗೀತು. ಈಗ ನೆಕ್ಸ್ಟ್